ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್ ಅವರಿಗೆ, ಗೃಹ ಸಚಿವರು ಅಮಿತ್ ಶಾ ಅವರಿಗೆ, ಬಿಜೆಪಿ ಸರ್ಕಾರಕ್ಕೆ ಹಿತದೃಷ್ಟಿಯಿಂದ ನಾವೆಲ್ಲರೂ ಬೆಂಬಲಿಸೋಣ. ಅದೇ ರೀತಿಯಾಗಿ ಅವತ್ತ ಒಂದಿನ ಒಬ್ಬ ಹುಡುಗನ ನೋಡಿ ಹೇಳ್ತಾನೆ ಇದ್ರೊಳಗಿಂದ. ಉಮೇಶ್ ಅನ್ನೋ ಒಬ್ಬ ವ್ಯಕ್ತಿ, ಅವ ಹುಟ್ಟಿದಾಗಿಂದ ಅವರಪ್ಪ ಅವನ ಡಾಕ್ಟರ್ ಮಾಡಬೇಕು, ನನ್ನ ಮಗನ ಸೇವೆ ಮಾಡಿಸ್ಬೇಕು ಅಂತ ಕನಸು ಕಂಡಿದ್ರು. ಅವು ಅದೇ ರೀತಿ ಓದ್ಕೋತ ಮುಂದೆ ಹೋದ. ನೀಟ್ ಪರೀಕ್ಷೆಯನ್ನು ಕೊಟ್ಟ, ಆದರೆ 1ನೇ ಅಟೆಂಪ್ಟ್ಗೆ ಅವ ಆಗಲಿಲ್ಲ, 2ನೇ ಅಟೆಂಪ್ಟ್ಗೂ ಆಗಲಿಲ್ಲ, 3ನೇ ಅಟೆಂಪ್ಟ್ಗೆ ಅಪ್ಪ ಈ ಸತೆ ಆ ದೇವ್ರ ಬಂದ್ರು ನನ್ನ ಡಾಕ್ಟರ್ ಆಗೋ ತಡ್ಯಾಕ ಆಗಂಗಿಲ್ಲ ಅಂತಂದು ಹೇಳಿದ್ರು. ಆದ್ರೆ ನೀಟ್ ಪರೀಕ್ಷೆ ಲೀಕ್ ಆಗೈತಿ, NTA ದವ್ರು ನೀಟ್ ಕ್ಯಾನ್ಸಲ್ ಮಾಡ್ಯಾರ ಅನ್ನೋ ಸುದ್ದಿ ಅವ್ನು ಬರ್ತತಿ. ಅವಾಗ ಅವಂಗ ಮರು ಪರೀಕ್ಷೆ ಕೊಡಾಕ ಮನಸ್ಸು ಒಪ್ಪಲಾರ್ದ, ಅಪ್ಪ ನಾನು ಭಾರತ್ ಜಾಗಕ್ಕೆ ಹೋಗ್ಕನು ಸಾರಿ ಅಂದೇಳಿ ಬರ್ದಿಟ್ಟು ಊರ್ಲಾಕೊಂಡ್ಬಿಡ್ತಾನ. ಆ ಒಬ್ಬನ ಕತಿ ಇಲ್ಲಿ ಉಮೇಶ್ ಅವ್ನು ಅಂತ 20ಕ್ಕೂ ಹೆಚ್ಚು ಹುಡುಗರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಾರ. ಅದಕ್ಕೆಲ್ಲ ನೇರ ಕಾರಣ ಯಾರು? ಅವರ ತಾವಿ ಕಾರಣ ಯಾರಕ್ಕಾರ? ಇದೆಲ್ಲ ಅವರು ಆತ್ಮಹತ್ಯೆ ಅನ್ನಕ್ ಬಯಸಂಗಿಲ್ಲ, ಇದೆಲ್ಲ ಒಂಥರ ಕೊಲೆನೇ ಇದ್ದಂಗಿದು. ಇವತ್ತ ಅಲ್ಲಿ ಅವ್ರು ಶಾಂತಿಯುತವಾದ ಪ್ರತಿಭಟನೆ ಮಾಡ್ರ ಜಂತಾರ್ ಮಂತ್ರ ಒಳಗೆ. ಅದೆಲ್ಲ ಪಾರ್ಲಿಮೆಂಟ್ ಅವ್ರ ಕಡೆ ಹೋಗ್ತಿದ್ದಾಗ ಇವರೆಲ್ಲ AK-47 ತಗೊಂಡ್ ನಿಂತಾರ. ಅದ AK-47 ಅವತ್ತು ಪಲಗಂಗ ತಗೊಂಡ್ರೆ ಇವತ್ತು ಭಾರತೀಯರು ಉಳಿತಿದ್ರಿ. ಈ ಕಳೆದ 10 ವರ್ಷದಾಗಿಂದ 89 ಪೇಪರ್ ಲೀಕ್ ಆಗ್ಯಾವ. ಅದು ಯಾರಿಗೂ ಗೊತ್ತಿಲ್ಲ. ಯಾವ ಮೀಡಿಯಾದವರು ಒಬ್ರು ತೋರ್ಸಂಗಿಲ್ಲ ಅದನ್ನ. ಪ್ರತಿಯೊಂದು ಮೀಡಿಯಾದವರು ಇವ್ರದ ಇರೋದಾರ ಎಲ್ಲ ಗೋಧಿ ಮೀಡಿಯಾಗಳು. ಈಗ ತೀರ್ಕೊಂಡಂತ ಎಲ್ಲ ನನ್ನ ಸಹೋದರರಿಗೆ ಅವರ ಕುಟುಂಬಕ್ಕೆ ಪರಿಹಾರ ಕೊಡ್ಬೇಕ್ರಿ. ಕನಿಷ್ಠ ಪಕ್ಷ 1 ಕೋಟಿ ಆದ್ರೂ ಕೊಡ್ಬೇಕು. ಆಮೇಲೆ ಅವ್ರಿಗೆ ಮನೆಯೊಳಗ ಗೌರ್ಮೆಂಟ್ ಉದ್ಯೋಗ ಕೊಡ್ಬೇಕು. ಹಾಗೆ ಧರ್ಮೇಂದ್ರ ಪ್ರಧಾನ್ ಈ ಕೂಡಲೇ ರಾಜೀನಾಮೆ ಕೊಡ್ಬೇಕ್ರಿ. ನಿನ್ನೆ ಅಷ್ಟೆಲ್ಲ ಆಯ್ತು. ಒಂದು ಧರ್ಮೇಂದ್ರ ಪ್ರಧಾನ್ ಅವರು ಅವ್ರ ಖಾತೆದಾಗ, ಸೋಷಿಯಲ್ ಮೀಡಿಯಾ ಖಾತೆದಾಗ ಒಂದು ಜಸ್ಟ್ ನಮ್ಮಿಂದ ತಪ್ಪಾಗೈತೆ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಅದೇ ಹಾಕಿಲ್ಲ. ಅವರು ಅಂತ ಮನಸ್ಸಾಕ್ಷಿನೇ ಇಲ್ಲಾರ್ದಂತ ವ್ಯಕ್ತಿಗಳು ಇವತ್ತು ನಾವು ಆರಿಸ್ತದೀವಿ ಅವ್ರನ್ನ. ಅದು ನಮ್ ತಪ್ಪ್ರಿ. ಇವತ್ತಿನ ಯುವ ಪೀಳಿಗೆ ಶಕ್ತಿನ ಗೊತ್ತಿಲ್ಲ ಅವ್ರಿಗೆ. ಮುಂದಿನ ದಿನಮಾನದಾಗ ಅವ್ರಿಗೆ ನಾವು ತೋರಿಸ್ಕೊಡಬೇಕಿದನ್ನ. ಹೆಂಗ್ರಿಪ್ಪ ತೋರಿಸ್ಕೊಡೋದಿಲ್ಲ? ಒಂದೇ ಹೇಳಿ ನನ್ನ ಮಾತುಗಳು. ಜೈ ಹಿಂದ್, ಜೈ ಕರ್ನಾಟಕ.